Hello students, once again welcome back to the class of physics. So here we are at the last part of this particular chapter called alternating current. So here we have a last concept, that is what we called as transformer. So what do you mean by transformer? So what is the purpose of using transformer here? So when you just heard this name transformer, okay, see, we have different sources of energy. So electrical energy, that the production will be done everywhere. Okay, by using water, by using wind, and also and many other sources, nuclear energy. Okay, for example, let us take the power what we are getting from the source. For example, let us take Jog Falls. ಜೋಗ್ ಫಾಲ್ಸ್ ಗೊತ್ತಿದೆ ಅಲ್ವಾ? ಓಕೆ, ಜೋಗ್ ಫಾಲ್ಸ್ ಏನು ನೀರು ಮೇಲಿಂದ ಬೀಳ್ತಿರುತ್ತೆ, ಅದಕ್ಕೊಂದು ಟರ್ಬೈನ್ ಕನೆಕ್ಟ್ ಮಾಡಿರ್ತಾನೆ, ಅದು ರೊಟೇಟ್ ಆಗುತ್ತೆ, ದಟ್ ಈಸ್ ಕನೆಕ್ಟೆಡ್ ಟು ಅ ಜನರೇಟರ್, ದೇರ್ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ವಾ? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಒಂದು 1000 volts 1000 ವ್ಯಾಟ್ಸ್ ಅಂದರೆ ಏನು 1000 ಜೌಲ್ ಪರ್ ಸೆಕೆಂಡ್ ಅಷ್ಟು ಏನು ಪ್ರೊಡಕ್ಷನ್ ಆಗುತ್ತೆ ಇಲ್ಲಿ ಎನರ್ಜಿ. ಓಕೆ, ಸೊ 1000 joules ಆಫ್ ಎನರ್ಜಿ ಪ್ರೊಡಕ್ಷನ್ ಆಯಿತು, ಎಲೆಕ್ಟ್ರಿಕ್ ಎನರ್ಜಿ. ಸೊ ಇದನ್ನ ನಾನು ಏನು ಮಾಡಬೇಕಂದ್ರೆ ಐ ಹ್ಯಾವ್ ಟು ಸೆಂಡ್ ದಿಸ್ ಎವ್ರಿವೇರ್. ಎಲ್ಲಿಗೆ? ಫಾರ್ ಎಕ್ಸಾಂಪಲ್ ವೆರ್ ಎವರ್ ಯು ಟೇಕ್ ಜೋಗ್ ಫಾಲ್ಸ್, ಶಿವಮೊಗ್ಗದಿಂದ ಇದೆ, ಶಿವಮೊಗ್ಗದಿಂದ ತಗೊಂಡು ನಾನೇನು ಮಾಡಬೇಕು, ಐ ಹ್ಯಾವ್ ಟು ಸೆಂಡ್ ಆಲ್ ದ ಪಾರ್ಟ್ಸ್ ಆಫ್ ದ ಸಿಟಿ, ಕಂಟ್ರಿ. ಮೀನ್ ವೈಲ್ ಎಲ್ಲ ಕಂಟ್ರಿಲಿರೋ ಎಲ್ಲ ಸ್ಟೇಟ್ಗೂ ನಾನು ಕೊಡಬೇಕು ಎನರ್ಜಿನ, ಎಲೆಕ್ಟ್ರಿಕಲ್ ಎನರ್ಜಿನ. ಹೌ ಯು ಆರ್ ಗೋಯಿಂಗ್ ಟು ಗಿವ್? ವೆದರ್ ಇಟ್ ಕಮ್ಸ್ ಇನ್ ಏರಲ್ಲಿ ಬರುತ್ತಾ ಅಥವಾ ರೋಡಲ್ಲಿ ನಡ್ಕೊಂಡು ಬರುತ್ತಾ? ಸೊ ಹೌ ಇಟ್ ಕಮ್ಸ್? ಸೊ ವಿ ಹ್ಯಾವ್ ಎಲೆಕ್ಟ್ರಿಕಲ್ ಕೇಬಲ್ಸ್ ಫಾರ್ ದಟ್, ಥ್ರೂ ದಟ್ ಇಟ್ ವಿಲ್ ಕಮ್ಸ್. ಕರೆಕ್ಟ್. ಸೊ ಅದು ಇಲ್ಲಿಂದ ಅಲ್ಲಿಗೆ ಬರೋ ತನಕ ಏನಾಗಬೇಕು, ಇಟ್ ಹ್ಯಾಸ್ ಟು ಮೈಂಟೈನ್ 1000 joules ಇದ್ರೆ ಅಂದರೆ ಏನಂತ 1000 joules 1 ಸೆಕೆಂಡಲ್ಲಿ ಬರೋದು, ರೀಚ್ ಆಗುತ್ತೆ ಅಂತ ಪ್ರೊಡಕ್ಷನ್. ಸೊ ಈಗ 1000 joules ಇರೋದು, ಸೊ ನಮ್ಮ ಮನೆಗೆ ಬಂದಾಗ ನಾವೇನು ವೋಲ್ಟೇಜ್ ಕೊಡ್ತೀವಿ. ಓಕೆ, ಸೊ ಇಷ್ಟು ಪವರ್ 1000 ವ್ಯಾಟ್ಸ್ ಡೈರೆಕ್ಟಾಗಿ ಕೊಡ್ತೀವಾ? ಇಲ್ಲ. ಲೈಕ್ ಹೋಮ್ ಅಪ್ಲಯನ್ಸ್ 240 ವೋಲ್ಟ್, ದಟ್ಸ್ ದ ಮ್ಯಾಕ್ಸಿಮಮ್ ರೇಂಜ್. ಕರೆಕ್ಟ್, ಅಪ್ ಟು 240 ಕೊಡ್ತೀವಿ. ಕರೆಕ್ಟ್ ಅಲ್ವಾ? ಸೊ 240 ಕೊಟ್ಟಾಗ ಏನಾಗುತ್ತೆ, ಸೊ ಫ್ರಮ್ ದೇರ್ ಇಟ್ ಕಮ್ಸ್ ಟು ಹೋಮ್. ಸೊ ಬಟ್ ಇಲ್ಲಿ ಬರೋ ವೇನಲ್ಲಿ, ಓಕೆ, ಸೊ ವಿ ನೋ ದಟ್ ಇಟ್ ಕಮ್ಸ್ ಥ್ರೂ ದ ಕೇಬಲ್. ಯಾವುದು? ವಯರ್ಸ್, ಎಲೆಕ್ಟ್ರಿಕ್ ಕೇಬಲ್ಸ್ ಇರುತ್ತಲ್ಲ. ಸೊ ಅದರಿಂದ ನೋಡಿ ಡೈಲಿ ನಿಮ್ಮ ಮನೆ ಸುತ್ತಮುತ್ತ ನೋಡಿದ್ರೆ ತುಂಬ ಇದೆ. ಸೊ ಅದ್ರ ಥ್ರೂ ಬರುವಾಗ ಇಟ್ ಹ್ಯಾಸ್ ಅ ರೆಸಿಸ್ಟೆನ್ಸ್. ಆ ಎಲೆಕ್ಟ್ರಿಕಲ್ ಕೇಬಲ್ಗೆ ಏನಿದೆ ಅದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ರೆಸಿಸ್ಟೆನ್ಸ್ ಇರುತ್ತೆ. P is equals to, what is the formula? V into I square R. I square R. Okay, so I means what here? It is current. So power adu naven madbeku usually. So if you, for example, resistance 10 ohm resistance, 10 ohm resistance ಅಂದ್ರೆ ಬೇರೆ ಬೇರೆ ಪ್ರೊಡಕ್ಷನ್ ಕಂಪ್ನಿಗಳು ಇದಾವೆ ಅಂತ ಅನ್ಕೊಳ್ಳೋಣ. ಇವಾಗ ನಂದೊಂದು ಕಂಪ್ನಿ, ಇನ್ನೊಬ್ಬೊಂದು ಎಕ್ಸ್ ಪರ್ಸನ್ಸ್ ಒಂದೊಂದು ಕಂಪ್ನಿ. ಸೊ 3 ಜನದ್ದು. ಓಕೆ, ದಟ್ ವಿ ಟೇಕ್ ಅನ್ ಎಕ್ಸಾಂಪಲ್. ಸೊ 2 ಡಿಫ್ರೆಂಟ್ ಕಂಪ್ನೀಸ್ ವಿ ಹ್ಯಾವ್. ಒಂದು ಅಂಬಾನಿ ಕಂಪ್ನಿ, ಇನ್ನೊಂದು ಯಾರು ಅದಾನಿ ಕಂಪ್ನಿ, ಎರಡು. ಓಕೆ, ದೀಸ್ 2 people are the biggest, richest person in our country right now. Okay, obviously they have money, so they are rich, so they are doing lot of business. Okay, let me take these two person having production unit of this. So what happens, so if you take both our production bandu 1000 joules, 1000 joule per second, but ಸೆಂಡ್ ಮಾಡಿದಾಗ ಕಳಿಸುವಾಗ ಏನಾಗುತ್ತೆ, ಇಬ್ಬರು ರೆಸಿಸ್ಟೆನ್ಸ್ ವೈರ್ದು 2 100 ohm ಅಂತ ನೆನ್ಕೊಂಡ್ರೆ 10 ohm ಅಂತ ನೆನ್ಕೊಳ್ಳೋಣ, 10 ohm. ಬಟ್ ಇಲ್ಲಿ ಕರೆಂಟ್ ಎಷ್ಟು ಪ್ರೊಡ್ಯೂಸ್ ಆಗ್ತಿರುತ್ತೆ ಅಂದರೆ ಅಂಬಾನಿದು ಅದು ಬಂದು 2 ಆಂಪಿಯರ್ ಅಂತ ಅನ್ಕೊಳ್ಳಿ. ಇಲ್ಲಿ ಬಂದು ಯಾರ್ದು ಹೂಸ್ ಓಕೆ ಅದಾನಿದು, ಲೆಟ್ ಅಸ್ ಟೇಕ್ ಒಂದು 10 ಆಂಪಿಯರ್ ಅಂತ ಅನ್ಕೊಳ್ಳೋಣ. ಸೊ ಪವರ್ ಲಾಸ್ ಎಷ್ಟಾಗುತ್ತೆ?
ಸೊ ಇಲ್ಲಿ 2 ಆಂಪಿಯರ್ ಅಂತ ತಗೊಂಡ್ರೆ ಸೊ ಏನಾಯಿತು, ಆ್ಯಕ್ಚುಲಿ ಪ್ರೊಡಕ್ಷನ್ ಎಷ್ಟಿದೆ 1000 ಜೂಲ್ಸ್. ಓಕೆ, ಪವರ್ ಲಾಸ್ ಎಷ್ಟಾಗುತ್ತೆ ಈಗ I ಸ್ಕ್ವೇರ್ ಆರ್. ಆರ್ ವ್ಯಾಲ್ಯೂ ಎಷ್ಟಪ್ಪ 100, 10 ಓಮ್, 10 ಇಂಟು 2, ಇದು ಅಂಬಾನಿದು. ಓಕೆ, ಸೊ 2 ಸ್ಕ್ವೇರ್ ಅಂದರೆ 4 ಇಂಟು 10 40. ಸೊ 1000 ಜೌಲ್ಸ್ ಅಲ್ಲಿ 40 ಅವರ್ ಎಷ್ಟಾಗುತ್ತೆ ನಿಮ್ಗೆ 1960 ವಾಟ್ಸ್ ಅಷ್ಟು ನಿಮಗೆ ಸಿಗುತ್ತೆ. ಎಲ್ಲಿ ರೀಚ್ ಆಗೋದು ಎಲ್ಲ ಕಡೆ. ಅದೇ ಇವಂದು ತಗೊಂಡ್ರೆ ಅದಾನಿದು ಎಷ್ಟು ಕರೆಂಟ್ ಎಷ್ಟಿದೆ, ಒಂದು 10 ಆಂಪಿಯರ್ ಇದೆ ಪ್ರೊಡಕ್ಷನ್ ಯೂನಿಟ್. ಸೊ ರೆಸಿಸ್ಟೆನ್ಸ್ ಬಂದು 10 ಓಮ್. ಸೊ 10 ಆಂಪಿಯರ್. ಸೊ ಐ ಬಂದೇನು 10 ವ್ಯಾಲ್ಯೂ. ಸೊ ಓಕೆ 10 ಆಂಪಿಯರ್, 10 ಸ್ಕೋರ್ ಅಂದರೆ 100 ಇಂಟು 10 1000 ಆಂಪ್ಸ್, ಸಾರಿ 1000 ವ್ಯಾಟ್ಸ್. ಆ್ಯಕ್ಚುಲಿ ಪ್ರೊಡಕ್ಷನ್ ಎಷ್ಟು ಮಾಡೋದವನು 1000 ಜೌಲ್ಸ್. ಸೊ ಅಲ್ಲಿ ಲಾಸ್ ಕರೆಂಟ್ ಪವರ್ ಲಾಸ್ ಎಷ್ಟು 1000. ಸೊ ಅಲ್ಲಿಗೆ ಒಂದು ಸಿಗೋದು ಡಿಸೈರ್ಡ್ ವ್ಯಾಲ್ಯೂ 0 ವ್ಯಾಟ್. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಯಾವತ್ತೂ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು, ಕರೆಂಟ್ ವ್ಯಾಲ್ಯೂನ ಕಡಿಮೆ ಮಾಡಬೇಕು. ಸೊ ಕಡಿಮೆ ಮಾಡ್ತಾ ಹೋದಂಗೆ ಸೊ ಏನಾಗುತ್ತೆ, ನಮಗೆ ಪವರ್ ಜಾಸ್ತಿ ಲಾಸ್ ಆಗಲ್ಲ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಹಿಯರ್ 1960. ಆಬ್ವಿಯಸ್ಲಿ ಅದಕ್ಕೆ ಅಂಬಾನಿನ ಪ್ರಿಫರ್ ಮಾಡ್ತಾರೆ. ಯಾಕೆ? ಬಿಕಾಸ್ ಈಸ್ ಗಿವಿಂಗ್ ಗುಡ್ ಸರ್ವಿಸಸ್. ಸೊ ಈಗ ನಮಗೆ ಕಾನ್ಸೆಪ್ಟ್ ಏನಕ್ಕೆ ಸರ್ ಇಷ್ಟೆಲ್ಲ ಬಂತು? ಸೊ ಪ್ರೊಡಕ್ಷನ್ ಅಷ್ಟೆಲ್ಲ ಮಾಡೋದು ಅಲ್ವಾ, ಪ್ರೊಡಕ್ಷನ್ ಇಲ್ಲೆಲ್ಲ ಆಯಿತು. ಇಷ್ಟೆಲ್ಲ ಮಾಡಿದ ಪ್ರೊಡಕ್ಷನನ್ನು ಸ್ಟೋರ್ ಮಾಡಬೇಕಲ್ಲ. ಸೊ ಎಲ್ಲಿ ವೇರ್ ವಿ ಆರ್ ಸಪೋಸ್ ಟು ಸ್ಟೋರ್. ಸೊ ಫಾರ್ ದ್ಯಾಟ್ ವಿ ನೀಡ್ ಎ ಡಿವೈಸ್ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಟ್ರಾನ್ಸ್ಫಾರ್ಮರ್. ಓಕೆ, ದೊಡ್ಡ ಬಾಕ್ಸ್ಗಳು ಇಟ್ಟಿರ್ತಾನಲ್ಲ, ನೀವು ಇಲ್ಲೆಲ್ಲ ನೋಡ್ತೀರಾ ಅಲ್ವಾ. ಸೊ ನಿಮ್ಮ ಮನೆ ಸುತ್ತಮುತ್ತ ನೋಡಿರ್ತೀರ. ಸೊ ಇಷ್ಟು ಪವರ್ ಬಂದಿದ್ದನ್ನು ಒಂದು ಕಡೆ ಸ್ಟೋರ್ ಮಾಡಿಡಬೇಕು. ಅಲ್ಲಿಂದ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಬೇರೆ ಬೇರೆ ಕಡೆ. ಹೌ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದಟ್ ವಿ ವಿಲ್ ಸಿ ನೌ. ಓಕೆ, ಸೊ ದಟ್ ಈಸ್ ದ reason why actually we are using transformer here. See, when we come to this transformer, so what do you mean by transformer and what is the working of transformer? So it is nothing but it's a device which is used to change the alternating voltage into desired value. So it is used to change the alternating voltage into desired value. ಅಂದ್ರೆ ಸೊ ನಾವು ಎಷ್ಟೇ ಕೊಡ್ತೀವಿ ನಾನು ಹೇಳಿದ್ನಲ್ಲ 240 ವೋಲ್ಟ್ ಇದೆ, ಬಟ್ ನಮ್ಮ ಫೋನ್ ಯೂಸ್ ಮಾಡೋದಕ್ಕೆ ಅಷ್ಟು ಬೇಡ. ಎಷ್ಟು ಬೇಕು ಫೋನಿಗೆ? ಏನು ಒಂದು ಫೋನ್ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಟಿವಿಗೆ ಅಥವಾ ಸೆಲ್ ಫೋನ್ ನೀವು ಚಾರ್ಜ್ಗೆ ಹಾಕ್ತೀರಿ ಯೂಸ್ ಮಾಡೋಕ್ಕೆ ಎಷ್ಟು ಬೇಕು? ನಾಟ್ ಮೋರ್ ದೆನ್ 5 to 6 or 10 ವೋಲ್ಟ್. ರಫ್ಲಿ ಟೇಕ್ ಇಟ್ ಅಸ್ 10 ವೋಲ್ಟ್. 10 ವೋಲ್ಟು ನಮಗೆ ಬೇಕು ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಇಲ್ಲಿ ಕಳಿಸ್ಬೇಕಲ್ವಾ. ಸೊ ಡಿಸೈರ್ಡ್ ಔಟ್ಪುಟ್ ವ್ಯಾಲ್ಯೂ. ಸೊ ನಮಗೆ ಬೇಕಿರೋ ಅಷ್ಟು ಅದು ಕನ್ಸ್ಯೂಮ್ ಮಾಡುತ್ತೆ, ಉಳಿದಿದ್ದನ್ನು ಬಿಟ್ಬಿಡುತ್ತೆ, ಅಲ್ಲೇ ಇರುತ್ತೆ ಎಲ್ಲಿ ಸಪ್ಲೈ ಮೇನ್ಸಲ್ಲಿ. ಸೊ ಅದನ್ನು ಕಳಿಸೋದಕ್ಕೆ ಪ್ರೊವೈಡ್ ಮಾಡೋದಕ್ಕೆ ಸೊ ವಿ ಆರ್ ಯೂಸಿಂಗ್ ಟ್ರಾನ್ಸ್ಫಾರ್ಮರ್. ಸೊ ಇಟ್ ಈಸ್ ಯೂಸ್ಡ್ ಟು ಡೂ ದ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇಂಟು ಡಿಸೈರ್ಡ್ ವ್ಯಾಲ್ಯೂ. It is used to change the alternating voltages to any desired value. Depends on the instrument what you are going to take. So this is what we called as transformer. And the important thing is the principle of transformer. So they will ask in your exam, what is the principle of transformer? So this transformer working on the principle of mutual induction. Mutual induction. You know what is the concept of mutual induction? That is we already discussed in the regular class. Okay, so it works on the principle of mutual induction. Okay, so this is the main criteria. Okay, next we'll move on to the construction and also the working. So you know, now you understood what is a transformer. Transformer is a device which used to change the alternating voltages into a desired value, into any desired value. And it works on the principle of mutual induction. ಇದು 1 ಮಾರ್ಕಿಗೆ ಸಖತ್ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ತಾನೆ ಮೋಸ್ಟ್ ಆಫ್ ದ ಟೈಮ್ಸು. ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ದಾನೆ what is the principle of, on what principle does the transformer works? It works on the principle of mutual induction. Mutual induction ಅಂದ್ರೆ ಏನು ಅದನ್ನು ಆಲ್ರೆಡಿ ಕಲ್ತಿದ್ದೀವಿ. ಎಲ್ಲಿ ಕಲ್ತಿದ್ದೀವಿ? ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್. Okay, so this is all about the transformer. Now when we come to the construction,
ಎಕ್ಸಾಮಲ್ಲಿ ಕೇಳಿದ್ರೆ ಕೇಳ್ತಾನೆ 5 ಮಾರ್ಕಲ್ಲಿ, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ಕನ್ಸ್ಟ್ರಕ್ಷನ್ ಅಂತ ತಗೊಂಡ್ರೆ ಓಕೆ, ಸಿ ಇದು ಪ್ರೈಮರಿ ಅಂತ, ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ವಿಲ್ ಬಿ ಟೇಕನ್ ಆಸ್ ಪ್ರೈಮರಿ IP. So when you take the transformer, okay, so it consists of closed laminated iron core ಒಳಗಡೆ iron core closed laminated ಅಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ಇದೆ ಅಂತ ಅನ್ಕೊಳ್ಳಿ, ಈ ತರ ಕಂಪ್ಲೀಟ್ಲಿ ಕ್ಲೋಸ್ಡ್, ಒಳಗಡೆ ಏನು ಸ್ಪೇಸ್ ಇದೆಯಲ್ಲ ಅದನ್ನ ಕೋರ್ ಅಂತ ಕರಿತೀವಿ. ಒಂದು ಬಾಕ್ಸ್ ಅಂತ ತಗೊಂಡಾಗ ಸೊ ದಟ್ಸ್ ಅ ಪೋರ್ಷನ್ ಇಸ್ ಕಂಪ್ಲೀಟ್ಲಿ ಕವರ್ಡ್. ಓಕೆ, ಇನ್ಸೈಡ್ ದಾಟ್ ವಾಟ್ ದೇ ಹ್ಯಾವ್ ಕೆಪ್ಟ್ ದಟ್ಸ್ ಅ ಐರನ್ ಕೋರ್. ಐರನ್ ಕೋಟ್ ಮಾಡಿ ಇಟ್ಟಿರ್ತಾನೆ. ಅದು ಹೇಗೆ ಇಟ್ಟಿರ್ತಾನೆ ಅಂದ್ರೆ n ನಂಬರ್ ಆಫ್ ಪೀಸಸ್. ಓಕೆ, ಒಂದ್ರ ಮೇಲೆ ಒಂದು ಈ ತರ ಜೋಡಿಸಿರ್ತಾನೆ. ಓಕೆ, ಸುತ್ತ ಒಳಗಡೆ ಏನಿರುತ್ತೆ ಸ್ಪೇಸ್ ಇರುತ್ತೆ. ಓಕೆ, ಅದನ್ನ ಕೋರ್ ಅಂತ ಹೇಳ್ತೀವಿ. ಇನ್ನರ್ ಪಾರ್ಟ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ಇಸ್ ಕಾಲ್ಡ್ ಆಸ್ ಕೋರ್ ಅಂತ ಕರಿತೀವಿ. ಓಕೆ, ಆಫ್ ಲೋ ಹಿಸ್ಟರಿಸಿಸ್ ಲಾಸ್ ಹೇಳ್ತೀನಿ. ಏನು ಹಿಸ್ಟರಿಸಿಸ್ ಲಾಸ್ ಅಂತ ಅಂದ್ರೆ ಬಿಕಾಸ್ ಎನರ್ಜಿ ಲಾಸ್ ಡ್ಯೂ ಟು ಟ್ರಾನ್ಸ್ಫಾರ್ಮರ್ ದೇರ್ ಇಸ್ ಅ ಕಾನ್ಸೆಪ್ಟ್. ಬಿಕಾಸ್ ಆಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ನಾವು ಯೂಸ್ ಮಾಡೋದು ಆಕ್ಚುಲಿ ಹಿಯರ್. ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ವಿ ಆರ್ ಯೂಸಿಂಗ್ ಬಿಕಾಸ್ ಇಟ್ ವಿಲ್ ಅಬ್ಸರ್ವ್ ಆಲ್ಮೋಸ್ಟ್ ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲಾನು ಅಬ್ಸರ್ವ್ ಮಾಡುತ್ತೆ. ಸೊ ಹಂಗಾಗಿ ಎನರ್ಜಿ ಲಾಸ್ ಕಮ್ಮಿ. ಅದಕ್ಕೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಅ dia, para and ferro. You know what do you mean by all those three? You already studied. But ferro ನಾವು ಇಲ್ಲಿ ಯೂಸ್ ಮಾಡೋದು. You know what is the reason? Because it absorbs all magnetic field. Okay. Next one. So this laminations are insulated from one another. Okay, ಇದ್ರ ಸುತ್ತ ಏನು ಮಾಡಿರ್ತಾನೆ, ಲ್ಯಾಮಿನೇಷನ್ ಮಾಡಿರ್ತಾನೆ. ಸೊ ಯಾಕಪ್ಪ ಮಾಡಿರ್ತಾನೆ ಅಂತ ಅಂದ್ರೆ ಟು ಮಿನಿಮೈಸ್ ದ ಎಡಿ ಕರೆಂಟ್ ಲಾಸಸ್. ಎಡಿ ಕರೆಂಟ್ ಕಾನ್ಸೆಪ್ಟ್ ಸ್ಟಡಿ ಮಾಡಿದ್ದೀರ ಅಲ್ವಾ? ಸೊ ಎರಡು ಮೆಟಾಲಿಕ್ ಮ್ಯಾಗ್ನೆಟಿಕ್ ಪೀಸ್ ತಗೊಂಡಾಗ, ಮೆಟಲ್ ಪ್ಲೇಟ್ ತಗೊಂಡಾಗ ಏನಾಗುತ್ತೆ, ಸೊ ವೆನ್ ಯು ಪ್ರೊಡ್ಯೂಸ್ ಅ ಕರೆಂಟ್, ಸೊ ಬಿಟ್ಸ್ ಅಂಡ್ ಪೀಸಸ್ ಆಫ್ ಮ್ಯಾಗ್ನೆಟ್ಸ್ ಪೀಸ್ ಥರ ತಗೊಂಡು ದೇರ್ ಇಟ್ ಪ್ರೊಡ್ಯೂಸಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ನೆನಪಿದೆಯಾ? ಈ ಥರ ಒಂದು ತಗೊಂಡಿದ್ವಿ ನಾವು. ಸೊ ಇಲ್ಲಿ ಈ ಥರ ಎಡಿ ಕರೆಂಟ್ಸ್ ಕಾನ್ಸೆಪ್ಟ್. ಸೊ ಟು ಮಿನಿಮೈಸ್ ದಟ್ ಎಡಿ ಕರೆಂಟ್ಸ್, ಸೊ ವರ್ಕಿಂಗಲ್ಲಿ ಗೊತ್ತಾಗುತ್ತೆ ನಮ್ಗೆ ಏನಂತ, ಎಲ್ಲಿ ಹೇಗಂತ. So to minimize that eddy currents, they are using that. So now ಎರಡು ಕಾಯಿಲ್ ನ ತಗೊಂಡು ಏನ್ ಮಾಡಿರ್ತಾನೆ, ಈ ಕಡೆ ಒಂದು ಹಾಕಿರ್ತಾನೆ. ಓಕೆ, ಸೊ ಒನ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕಾಯಿಲ್. ಸಿಟಿಸ್ ಇದಕ್ಕೆ ಏನ್ ಮಾಡಿದ್ರೆ ಕಾಪರ್ ವೈರ್ ಅನ್ನ ಹಿಂಗೆ ವೂಂಡ್ ಮಾಡಿರ್ತಾನೆ. Okay, so this is what we call as primary coil, and another one is this is what we call as secondary coil. Why it is primary, why it is secondary, I'll tell you, because while studying the working ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾಕೆ ಪ್ರೈಮರಿ ಮತ್ತೆ ಯಾಕೆ ಸೆಕೆಂಡರಿ ಅಂತ. ಓಕೆ, ನಾವು ಪ್ರೈಮರಿ ಕಾಯಿಲ್ಗೆ ಏನು ಮಾಡಿರ್ತಾನೆ ಅಂದರೆ ಇಟ್ ಈಸ್ ಕನೆಕ್ಟೆಡ್ ಟು ದ ಸೋರ್ಸ್ ಆರ್ ವಿ ಕ್ಯಾನ್ ಸೆ ಇನ್ಪುಟ್. ಇದನ್ನು ನಾವು ಇನ್ಪುಟ್ ಅಂತ ತಗೊಂತೀವಿ. ಮತ್ತು ಇದನ್ನ ಏನು ಮಾಡ್ತೇವೆ, ಸೊ ದೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ಡಿಸೈರ್ಡ್ ಔಟ್ಪುಟ್ ವ್ಯಾಲ್ಯೂಸ್. ಸೊ ಇವಾಗ ಏನಾಯಿತು, ಆಸ್ ಐ ಟೋಲ್ಡ್ ಯು, ಇದು ಲಿಮ್ಸ್ ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಏನು ಮಾಡಿರ್ತಾನೆ, ಇದನ್ನು ಓನ್ಡ್ ಮಾಡಿರ್ತಾನೆ. ಇದು ಪ್ರೈಮರಿ, ಇದು ಸೆಕೆಂಡ್ರಿ. ಈಗ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು give the alternating voltage to the primary of the coil. So working ಅಂತ ಬಂದಾಗ ಕನ್ಸ್ಟ್ರಕ್ಷನ್ ಗೊತ್ತಾಯ್ತಲ್ಲ ಏನೆಲ್ಲ ಇದೆ ಅಂತ. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ, we are going to provide alternating voltage to the primary coil. So what happens when you do that, so then it will move towards ಇದ್ರ ಥ್ರೂ ಪಾಸ್ ಆಗುತ್ತೆ. ಸೊ ಪಾಸ್ ಆಗಿ ಏನಾಗುತ್ತೆ, ಕೋರಲ್ಲಿ ನಾವೇನು ಮೆಟೀರಿಯಲ್ ತಗೊಂಡಿರ್ತೀವಿ, ಮ್ಯಾಗ್ನೆಟಿಕ್ ಮೆಟೀರಿಯಲ್ಲು, ಸೊ ಇಟ್ ವಿಲ್ ಗೆಟ್ ಮ್ಯಾಗ್ನೆಟೈಸ್ಡ್. ಸೊ ಕರೆಂಟ್ ವಿಲ್ ಫ್ಲೋಸ್ ಥ್ರೂ ದಿಸ್ ಪ್ರೈಮರಿ ಕಾಯಿಲ್ ಆ್ಯಂಡ್ ಕೋರ್ ಈಸ್ ಮ್ಯಾಗ್ನೆಟೈಸ್ಡ್. ಬಿಕಾಸ್ ಆಫ್ ದಿಸ್ ಮ್ಯಾಗ್ನೆಟೈಸೇಷನ್ ನಾನು ಹೇಳಿದ್ನಲ್ಲ, ಸೊ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ನಾವು ಯೂಸ್ ಮಾಡಿರ್ತೀವಿ, ಇಟ್ ಅಬ್ಸಾರ್ಬ್ಸ್ ಆಲ್ಮೋಸ್ಟ್ ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಬಿಕಾಸ್ ಆಫ್ ದ್ಯಾಟ್ ವಾಟ್ ಹ್ಯಾಪನ್ಸ್, ಸೊ ಇಟ್ ಕೋರ್ ವಿಲ್ ಗೆಟ್ ಮ್ಯಾಗ್ನೆಟೈಸ್ಡ್
Because of this, we are going to get the output across secondary, because there is no connection between primary and secondary, as you know. See, but still it will give us output, because it works on the principle of what? Mutual induction. So desired output, what is the required output, so that we are going to get across the secondary coil. So this is what the initial condition. So input alternating voltage is given to the primary of the coil, and the core will get magnetized. So because of this, as a result, what happens? Alternating output voltage we are going to get across the secondary coil. So this output of the secondary coil, it depends on the voltage across the primary, and also the number of turns here. So what we have taken, the number of turns across primary as well as secondary. So that number of turns will take it as NS and NP. ನಾವು ಹೇಳಿದ್ವಲ್ಲ ಇಲ್ಲಿ ಕಾಪರ್ ವೈರ್ನ ಏನು ಊನ್ ಮಾಡಿರ್ತೀವಿ ಅಂತ ಪ್ರೈಮರಿ ಮತ್ತೆ ಸೆಕೆಂಡರಿಗೆ. ಸೊ ಬೇಸ್ಡ್ ಆನ್ ದಟ್, this output we are going to get. Sir, how it is? See, so if you consider a transformer, so as I told you, the number of turns in the primary as well as secondary, that will decide the output voltage, and also the ratio of these two, number of turns in secondary and primary. So what happens? Let us consider initially. So primary coil has less or negligible resistance value. It has very less or negligible resistance value, and it is linked, the flux linked with the coil will be taken as phi. Magnetic flux linked with the coil, I will be taken as phi. So then what happens? See, just when you look at this diagram, you can easily understand. So when an induced EMF, if you want to find the induced EMF across this primary and the secondary, so the voltage across this primary will be taken as Vp, and the current what it is moving along the primary will be taken as Ip. So the induced EMF for this will be taken as, so pi is what? The magnetic flux. What is the expression for induced EMF? We have E is equals to minus, or Ep is equals to minus Np into d phi by dt. Np into d phi by dt. So this is for induced EMF across the primary coil. Okay. If you take the secondary coil, ES is equals to minus NS into d phi by dt. So what is the main reason here? So the magnetic flux linked with the, or we can say the alternating magnetic flux also induces a back EMF to the primary. So flux concept you already kaltidira. So when we are going to get the current, when there is a change in flux. Okay, so ಇಲ್ಲಿ voltage EMF ಕೊಟ್ಟಿದ್ದಾನೆ, ಎಷ್ಟು EMF value ಕೊಟ್ಟಿದ್ದಾನೆ, that is EP and ES. Across primary and across the secondary we have our values here. So ಈಗ, so the secondary coil, ನಾನು ಅವಾಗಲಿಂದ ಹೇಳ್ತಿದ್ದೀನಿ, primary ಮತ್ತು secondary coil, that will decide the output voltage. So how much we are going to get, that will decided by these two ಅಂತ. So now let us take this ratio. So ಅದನ್ನು ನಾವು ಟ್ರಾನ್ಸ್ಫಾರ್ಮರ್ ರೇಷಿಯೋ ಅಥವಾ ಟರ್ನ್ಸ್ ರೇಷಿಯೋ ಅಂತಾನು ಕರಿತೀವಿ. Now, so if you want to take the voltage across primary will be taken as Vp, and the voltage across secondary will be taken as Vs. So now voltage across primary will be taken as Vp, and the secondary will be taken as Vs. Okay. So now we already got the EMF formula, that is ES is equals to minus NS into d phi by dt. Similarly, EP is equals to minus NP into d phi by dt. So obviously this will be taken as Vs, and this also we can take it as Vp, because this is the voltage across secondary as well as the voltage across primary. These two values we got here. When you take the ratio of these two, that is Vs by
Vp is equals to minus ns into d5 by dt minus np into d5 by dt. Negative negative gone, these two will gone. What is remaining now? Ns by np. So now this is what the condition what we got here. So or else we can also write it as es by ep. See, if you take any transformer, so there is some energy loss. Okay, if there is no energy loss, if you want to get 100% efficiency, so then what we are supposed to do? So the transformer is giving 100% efficiency. Then what is the formula? Efficiency is equals to what? Output by input into 100. So similarly, output, what is the output value here? So we can take it as output power, that is V into I, and we can write Vp into Ip is equals to Vs into Is. So Vp into Ip is equals to Vs into Is. So here we have a value, what? Vp by Vs. We know the value of Vp by Vs. That is given, or I'll keep this here and I'll send it here. So Is by Ip is equals to Vp by Vs. That is equals to what? Ns by, or okay, you can write like this. ಇದನ್ನ ಇಲ್ಲಿ ಇಟ್ಕೊಂತೀನಿ. So Vs by Vp is equals to Ip by Is. Vs by Vp value ಏನಿದೆ? Ns by np. Or if you want to take Vs, secondary output voltage, that is Ns by np into Vp. So when you are going to get the output value as efficiency as 100%, when Ns is equals to Np, the number of turns in the primary is equals to the number of turns in the secondary, then this we will get the ratio as same. Then input voltage is equals to output voltage, that is voltage across primary is equals to voltage across secondary. That means both are same, cancel, you will get 100% efficiency. Okay, so this will be the condition. But if you want to get more output, then the number of turns, if you want to get Vs as more, then Ns must be greater than Np. That is, number of turns across the secondary coil must be greater than the number of turns across the primary coil. So then what happens? Obviously, the ratio what we are going to get, it must be greater than 1. So this ratio is called as transformer ratio, or also we can say, in other words, we can also call it as turns ratio. Transformer ratio, or also we can write it as turns ratio. That is Ns by Np is called as turns ratio or transformer ratio. So the number of turns in the secondary, if it is greater than the primary, then the desired output what we are going to get is must be greater. So this kind of transformer is called as step up transformer. Step up transformer. So similarly, if you want to get the output voltage as less, then the number of turns Ns is greater than, less than Np. Then T is less than 1. So this is what we call as step down transformer. So the number of turns in the secondary is greater than the number of turns in the primary, then the output voltage what you are going to get is high. So that's what we call as step up transformer. The number of turns in the secondary is less than the number of turns in the primary, then the transformer ratio or turns ratio is less than 1. That is what we call as step down transformer. So this is very, very important. This concept is very, very important. So just go through with the walking as well as the formulas, then you will understand. And there we have a last concept, that is power loss in transformer. Next one is energy loss in case of transformer. Exam ಅಲ್ಲಿ ಕೇಳ್ತಾನೆ ಯಾವುದಪ್ಪ ಅಂದ್ರೆ ಫಸ್ಟ್ ಒನ್ ಬಂದು
hysteresis loss. Hysteresis loss. ಏನಪ್ಪ ಹಿಸ್ಟರಿಸಿಸ್ ಲಾಸ್ ಅಂತ ಅಂದರೆ, ಸೊ ಅವಾಗಲೇ ಹೇಳ್ದಂಗೆ, ಸೊ ನಾವು ಇನ್ಪುಟ್ ವೋಲ್ಟೇಜ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಕೋರ್ ಒಳಗಡೆ ಇನ್ಸೈಡ್ ದ ಕೋರ್ ಆಬ್ವಿಯಸ್ಲಿ ferromagnetic material that we are using there inside the core of the material, it will get started heating because of it absorbs all the magnetic field which is moving through that, because of that mutual induction concept what we studied. So there the flux will produced obviously, so because of that the core will get started heated up. Okay, so after the magnetizing, this core repeatedly reverses the alternating voltage. Okay, or you can say in generally it will reverses the alternating magnetic field. So because of that what happens, core will get started heated up. So because of that heat the energy will loss. That is what we called as hysteresis loss. To avoid that, there is a reason why if you use some other material like paramagnetic or diamagnetic, so there is a more energy loss. Because of that we are using ferromagnetic. To avoid that, ferromagnetic material we use here to avoid that. And the second one is hysteresis loss is the first one. Loss due to flux leakage. See, when we provide alternating voltage to the primary, the flux will be produced. It will not directly pass through the core to the secondary because there is no proper connection, because core is very small. So that is the reason why what happens, there is a leakage in the flux. Okay, so because of that certain amount of energy will get lost. So that is the reason why this is another kind of loss in this transformer, that is flux loss due to flux leakage. That is of another one. To avoid this, what they have done, they have minimized the winding of primary and the secondary coil over one another. So ಒಂದ್ರ ಮೇಲೆ ಒಂದು ಏನು ಪ್ರೈಮರಿ ಮತ್ತು ಸೆಕೆಂಡರಿ ಕಾಯಿಲ್ ವೈಂಡ್ ಮಾಡಿರ್ತಾರಲ್ಲ ಅದನ್ನು ನಂಬರ್ಸನ್ನು ಕಡಿಮೆ ಮಾಡ್ತಾನೆ. ಥರ್ಡ್ ಒನ್, ಲಾಸ್ ಆಫ್ ಡ್ಯೂ ಟು ರೆಸಿಸ್ಟೆನ್ಸ್ ಆಫ್ ದಿ ವೈಂಡಿಂಗ್. ನಾವೇನು ಕಾಪರ್ ವೈರ್ ವೈಂಡಿಂಗ್ ಮಾಡಿರ್ತೀವಲ್ಲ, ಸೊ ದೇರ್ ಇಟ್ ಪ್ರೊಡ್ಯೂಸಸ್ ಸರ್ಟನ್ resistance, that is opposition to the flow of charges. Because of that also the energy will loss. Last one ಬಂದು eddy currents. ನಾನು ಅವಾಗಲೇ ಹೇಳ್ದಂಗೆ, ಸೊ ಏನಾಗುತ್ತೆ, ಕೋರ್ ಒಳಗಡೆ when the flux is generated, so there what happens, okay, so when you supply energy to the primary coil, then what happens, it will move to the core, the flux will produce. Okay, so the flux is produced by what? Varying magnetic by varying magnetic flux, the eddy, it will produce as an eddy currents. So eddy current produce ಆಗಿದ ತಕ್ಷಣ ಏನಾಗುತ್ತೆ, there also it will get started heated up. So heat ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. So because of that heat also energy will get lost. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತಾನೆ, ಕೋರ್ ಅಲ್ಲಿ ಲ್ಯಾಮಿನೇಷನ್ ಮಾಡಿರ್ತಾನೆ. To avoid this they have laminated the core. So this is all about the energy loss due to transformer. Exam ಅಲ್ಲಿ 2 marks ಅಲ್ಲಿ ಅಥವಾ 3 marks ಅಲ್ಲಿ ಕೇಳ್ತಾನೆ. What is transformer? Write the principle of transformer and what are the sources of energy loss for the transformer ಅಂತ. ಒಂದೇನು hysteresis loss, next one loss due to flux leakage, next one loss due to resistance of the windings, last one loss due to eddy currents. Okay, so this is all about the concept of transformer. So here we are done with the chapter alternating current. So next we will move on to the next chapter, that is semiconductors. So we will meet you there. If you have any doubts you can ask.